ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ವಾಲಿಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಯಾರ್ಯಾರು ನನ್ನ ವಿಡಿಯೋ ನೋಡತ್ತಿಲ್ಲ ಅವರು ಕೊನೆ ತನಕ ನೋಡ್ರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂಥೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಸೊ ಇವತ್ತಿನ ವಿಡಿಯೋದಾಗ ನನಗೆ 2 ಮಕ್ಕಳು ಅಂದರು, ಗಂಡು ಮಗು ಹೆಣ್ಣು ಮಗು ಎರಡೂ ಆಗಿರೋದ್ರಿಂದ ನನಗೆ ಗಂಡು ಮಗುವಿನ ಲಕ್ಷಣಗಳು ಅಂದ್ರೆ ಬಾಯ್ ಬೇಬಿ ಸಿಂಟಮ್ಸ್ ಯಾವ ರೀತಿ ಇತ್ತಪ್ಪ ಅನ್ನೋದನ್ನು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳಕತ್ತೀನಿ. ಈ ವಿಡಿಯೋ ಶೇರ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಎಷ್ಟೋ ಜನ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಆದಾಗಲಿಂದ ಹಿಡಿದು 9 ಮಂತ್ ಅಂದ್ರೆ ಪೂರ್ತಿ ಅವ್ರಿಗೆ ಡೆಲಿವರಿ ಆಗೋವರೆಗೂ ಅವ್ರೊಂದು ಕ್ವಶನನ್ನು ಅರೈಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನನಗೆ ಹೆಣ್ಣು ಮಗು ಹಾಕೋತಿ ಏನು ಗಂಡು ಮಗು ಹಾಕೋತಿ ಅಂತೇಳಿ. ಸೊ ಇದೊಂಥರ ಎಲ್ಲರ ತಲೆಯೊಳಗೂ ಬರುವಂಥ ಒಂದು ಕಾಮನ್ ಕ್ವಶನ್ ಆಗಿಬಿಟ್ಟೈತಿ. ಗಂಡು ಮಗು ಆಗಲಿ ಸೊ ಹೆಣ್ಣು ಮಗು ಆಗಲಿ ಅದೊಂಥರ ಖುಷಿ, ಅದೊಂದು ದೇವ್ರು ಕೊಟ್ಟ ವರ ಅಂತೇಳಿ ತಿಳ್ಕೊಬೇಕು. ಯಾಕಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಕ್ಕಳಿಲ್ಲ ಅನ್ನೋದು ಒಂದು ಕೊರಗಾಗಿಬಿಟ್ಟೈತಿ. ಸೊ ಹಾಗಾಗಿ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಭೇದ ಭಾವ ಮಾಡ್ಲಾರ್ದನ ಆ ಮಕ್ಕಳನ್ನು ನಾವು ಒಪ್ಕೋಬೇಕು. ಸೊ ಬರ್ರಿ ಹಂಗಾರ ನನಗೆ ಯಾವ ರೀತಿಯಾಗಿ ಬಾಯ್ ಬೇಬಿ ಸಿಂಟಮ್ಸ ಇತ್ತು ಅಂಥೇಳಿ ನೋಡೋಣ. ಬಟ್ ನನಗೆ ಆಗಿರ್ತಕ್ಕಂಥ ಸಿಂಟಮ್ಸ್ ನನಗೆ ಬಾಯ್ ಬೇಬಿ ಆಗೈತಲ್ಲ, ಸೊ ಅದೇ ರೀತಿ ಸಿಂಟಮ್ಸ್ ನಿಮಗೂ ಆಗಬೇಕಂತೇನಿಲ್ಲ. ಸೊ ಕಂಪೇರ್ ಮಾಡ್ಕೋಬೋದು ಅಷ್ಟೇ. ಇದೇ ಸಿಂಟಮ್ಸ್ ಇದ್ದ ಹೆಣ್ಣು ಮಗುನೂ ಆಗ್ಬೋದು ಮತ್ತು ಬೇರೆ ಸಿಂಟಮ್ಸ್ ಇದ್ದ ಗಂಡು ಮಗುನೂ ಆಗ್ಬೋದು. ಸೊ ನೀವು ಕಂಪೇರ್ ಮಾಡ್ಕೋಬೋದು, ಆದರೆ ಇದೇ ಅಕ್ಯುರೇಟ್ ಅಂತೇಳಿ ಅನ್ಕೋಬೇಡ್ರಿ. ಸೊ ಯಾವುದಾದ್ರೂ ಆಗ್ಬೋದು. ಸೊ ಬರ್ರಿ ಹಂಗಾರ ನನ್ನ ಸಿಂಟಮ್ಸ ಫಸ್ಟ್ ಒನ್ ಹೇಳೋದಾದ್ರೆ, ಫಸ್ಟ್ ನನಗೆ ಪ್ರೆಗ್ನೆನ್ಸಿ ಆದಂದು ಹಿಡಿದು 1-1.5 ತಿಂಗಳವರೆಗೂ ಹಳದಿ ರೀತಿಯಾಗಿ ಹಳದಿ ವಾಮಿಟಿಂಗ ಆಗ್ತಿತ್ತು, ತಲೆ ಸುತ್ತೋದು, ಮುಂಜಾನೆನ ಹಳದಿ ವಾಮಿಟಿಂಗ ಆಗೋದು ಮಾಡ್ತಿತ್ತು. ಸೆಕೆಂಡ್ ಒನ್ ಸ್ಕಿನ್ ಎಲ್ಲ ಪೂರ್ತಿ ಬಾಡಿನ ಡಾರ್ಕ್ ಆಗಿಬಿಟ್ಟಿತ್ತು, ಪೂರ್ತಿ ಸ್ಕಿನ್ ಮ್ಯಾಗ ಡಲ್ನೆಸ್ ಅನ್ನೋದು ಬಂದುಬಿಟ್ಟಿತ್ತು. ಸೊ ಫುಲ್ ಡಾರ್ಕ್, ಕುತ್ತಿಗೆ ಮುಖ ಎಲ್ಲ ಥರನೂ ಹ್ಯಾಂಡ್ ಪೂರ್ತಿಯಾಗಿ ಎಲ್ಲನೂ ಡಾರ್ಕ್ ಆಗಿಬಿಟ್ಟಿತ್ತು. ಮೂರನೇದು ಬಂದುಬಿಟ್ಟು ನನಗೆ ಬಿ ಪಿ ಯಾವಾಗಲೂ ನಾರ್ಮಲ್ ಇರ್ತಿತ್ತು, ಹೆಚ್ಚು ಕಡಿಮೆ ಏನು ಹಾಕಿದ್ದಿದ್ದಿಲ್ಲ, ನಾರ್ಮಲ್ ಆಗಿನ ನನಗೆ ಬಿ ಪಿ ಇರ್ತಿತ್ತು. ನನಗೆ ತಿನ್ನೋದ್ರೊಳಗೆ ಅಂದ್ರೆ ಜಾಸ್ತಿ ಖಾರ ತಿನ್ನೋಂಗೆ ಹಾಕಿತ್ತು, ಸ್ವೀಟ್ನೆಸ್ ಏನೂ ತಿನ್ನೋಕೆ ಹಾಕಿದ್ದಿಲ್ಲ, ಏನೂ ಸ್ವೀಟ್ ಇರುವಂಥದ್ದು ಏನೂ ಹೋಗ್ತಿದ್ದಿಲ್ಲ, ಜಾಸ್ತಿ ಖಾರ ಸ್ಪೈಸಿಯಾಗಿ ತಿನ್ನೋಂಗೆ ಹಾಕಿತ್ತು. ಸೊ ಏನು ಸ್ವೀಟ್ ಅನ್ನೋದನ್ನು ಹೊಕ್ಕಿದ್ದಿದ್ದಿಲ್ಲ. 5ನೇದು ಏನಪ್ಪ ಅಂತಂದ್ರೆ, ನನಗೆ ಹೊಟ್ಟೆ ಭಾಗ ಬಲ್ಪ್ ಆಕಾರದ ರೀತಿ ಪೂರ್ತಿಯಾಗಿ ಸೇಪ್ ಇದ್ದಿದ್ದಿಲ್ಲ, ಗೋಳಾಕಾರದಾಗ ಏನಿದ್ದಿದೆ ಬಲ್ಪ್ ಆಕಾರದೊಳಗೆ ನನಗಿತ್ತ. ಮತ್ತು ಹೊಟ್ಟೆ ಮ್ಯಾಗೊಂದು ಡಾರ್ಕ್ ರೀತಿಯಾಗಿ ಲೈನ್ ಕಾಣಿಸ್ಕೊಂಡಿತ್ತು. ಮತ್ತು ನನಗೆ ಆವಾಗವಾಗ ಹ್ಯಾಪಿ ಮೂಡೂ ಇರ್ತಿತ್ತು ಮತ್ತು ಭಾಳ ಬೇಸರೂ ಆಗ್ತಿತ್ತು. ಸೊ ಸೋಮಾರಿತನ ಅನ್ನೋದನ್ನು ಜಾಸ್ತಿ ಬಂದುಬಿಡ್ತಿತ್ತು ನನಗೆ. ಆಮೇಲೆ ಒಗ್ಗರಣೆ ಅಡುಗೆ ಮಾಡುವಾಗ ಒಗ್ಗರಣೆ ಹಾಕುವಾಗ ಅದೊಂದು ಸ್ಮೆಲ್ ಆಗಿಬರ್ತಿದ್ದಿಲ್ಲ. ಸೊ ಒಗ್ಗರಣೆ ಹಾಕುವಾಗ ನನಗೆ ಆ ಸ್ಮೆಲ್ಲನೇ ಬರ್ತಿದ್ದಿಲ್ಲ ಅಡುಗೆ ಮಾಡುವಾಗ. ಮತ್ತು ನನಗೆ ಬೇಬಿ ಮೂಮೆಂಟ್ ಅನ್ನೋದು ಅಂದ್ರೆ ಮಕ್ಕಳ ಯಾವ ರೀತಿ ಮೂಮೆಂಟ್ ಮಾಡ್ತಾರೆ ಅನ್ನೋದು 4.5 ಮಂತಿಗೆ ನನಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬೇಬಿ ಮೂಮೆಂಟ್ ಅನ್ನೋದು 4.5 ತಿಂಗಳಿಗೆ ನನಗೆ ಚಾಲು ಆಗಿತ್ತು. ಮತ್ತು ನನಗೆ ರಿಪೋರ್ಟ್ ಒಳಗೆ ಫಿಟಲ್ ಹಾರ್ಟ್ಬೀಟ್ ಅಂದ್ರೆ ಮಗುವಿನ ಹಾರ್ಟ್ಬೀಟ್ 130 ಒಳಗಿತ್ತು. 140 ಅಬೋವ್ ಇದ್ರೆ ಹೆಣ್ಮಗು ಆಗೋ ಚಾನ್ಸಸ್ ಇರ್ತೈತಿ. 130 ಒಳಗನ ನನಗಿತ್ತು. ಮತ್ತು ನನಗೆ ಎದೆ ಭಾಗ ಅಂದ್ರೆ ಇಂತಲ್ಲಿ ಜಾಸ್ತಿಯಾಗಿ ಉರಿತಿತ್ತು. ಯಾಕಪ್ಪ ಅಂದ್ರೆ ಅದ್ರೊಳಗೆ ಕೂಸಿನ ಬೆಳವಣಿಗೆ ಒಳಗೆ ಕೂಸಿಗೆ ತಲೆ ಒಳಗೆ ಜವಳಿದ್ವು ಅಂದ್ರೆ ಆ ರೀತಿಯಾಗಿ ಅಂದ್ರೆ ಕೂದಲಿದ್ವು ಅಂದ್ರೆ ಆ ರೀತಿಯಾಗಿ ಎದೆ ಉರಿತೈತೆ ಅಂತ ಹೇಳ್ತಾರೆ. ಸೊ ಅದು ನನಗೆ ಭಾಳ ಜಾಸ್ತಿ ಕಾಣಿಸ್ಕೊಳ್ತಿತ್ತು. ಮತ್ತು ಸ್ವಲ್ಪ ಊಟ ಮಾಡಿದ್ರೂ ಜಾಸ್ತಿಯಾಗಿ ಆಯಾಸ ಹಾಕಿತ್ತು, ಹಾಗಾಗಿ ಪದೇ ಪದೇ ಊಟ ಮಾಡ್ತಿದ್ನಿ. ಮತ್ತು ನನಗೆ ಹೊಕ್ಕಳ ಭಾಗ ಏನೈತಿ, ಒಂಕಳ ಭಾಗ ಅಂತ ಏನಿರ್ತಲ್ಲ ಅದು ಉಬ್ಬಿದಂಗಿತ್ತು, ಹಿಂಗೆ ತೆಗ್ಗಿನ ಆಕಾರದೊಳಗೆ ಏನಿದ್ದಿದ್ದಿಲ್ಲ. ಸೊ ಉಬ್ಬಿದಂಗೆ ಒಂಕಳ ಭಾಗ ಎಂಬುದು ಮ್ಯಾಲಾಗಿ ಕಾಣಿಸ್ತಿತ್ತು, ನನಗೆ ಕೆಳಗೆ ಉಬ್ಬಿದಂಗೆ ಕಾಣಿಸ್ತಿತ್ತು, ಕೆಳಗೇನು ಇದ್ದಿದ್ದಿಲ್ಲ. ಸೊ ಇಷ್ಟೆಲ್ಲ ನನಗೆ ಬಾಯ್ ಬೇಬಿ ಸಿಂಟಮ್ಸ್ ಕಾಣಿಸ್ಕೊಂಡಿದ್ದು. ಸೊ ಇದನ್ನು ನೀವು ಕಂಪೇರ್ ಮಾಡ್ಕೋಬೋದು ಅಷ್ಟೇ. ಇದೇ ಸಿಂಟಮ್ಸ್ ಇದ್ದ ನಿಮಗೆ ಬೇರೆ ಮಗುನೂ ಆಗ್ಬೋದು ಅಥವಾ ಇದೇ ಮಗುನೂ ಆಗ್ಬೋದು. ಬಾಡಿ ಹಾರ್ಮೋನ್ಸ್ ಚೇಂಜ್ ಇರ್ತಾವಲ್ಲ, ಸೊ ಹಾಗಾಗಿ ಎಲ್ಲರಿಗೂ ಒಂದೇ ರೀತಿಯಾಗಿ ಇರೋಂಗಿಲ್ಲ. ಇದೇ ಸಿಂಟಮ್ಸ್ ಇದ್ದ ಬೇರೆ ರೀತಿಗೆ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಾಗ ಹೆಣ್ಮಗು ಸಿಂಟಮ್ಸ್ ಬೇಕಂದ್ರೂ ನಾನು ಅದನ್ನ ಶೇರ್ ಮಾಡ್ಕೊತೀನಿ, ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಸೊ ವಿಡಿಯೋನ ಯಾರ್ಯಾರೆಲ್ಲ ಕೊನೆ ತನಕ ನೋಡಿರಲ್ಲ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತೇಳಿ ಹೇಳ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಾಕತ್ತೀನಿ. ಸೊ ಥ್ಯಾಂಕ್ ಯು.